ನಿನ್ನೆ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ದರ್ಶನ್ ಹಾಗೆ ಇನ್ನುಳಿದ 3 ಆರೋಪಿಗಳನ್ನು. ಪ್ರಕರಣದ ತನಿಖೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಸಾಗ್ತಾ ಇದೆ. ಅದರಲ್ಲೂ ಇದೀಗ ಇದೇ ಪ್ರಕರಣಕ್ಕೆ ಐಟಿ ಎಂಟ್ರಿ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಪ್ರಕರಣದಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ಕೂಡ ಆಗಿದೆ ಅನ್ನೋ ಮಾಹಿತಿ ಪೊಲೀಸರು ಐಟಿ ಇಲಾಖೆಗೆ ತಲುಪಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಆ ಮೂಲಕ ಎಂಟ್ರಿ ಆಗುತ್ತಾ ಐಟಿ ಅನ್ನೋ ಅನುಮಾನ. ಲಕ್ಷಾಂತರ ರೂಪಾಯಿ ತನಿಖೆ ಬೆನ್ನತ್ತಿದ್ದಾರೆ ಪೊಲೀಸರು. 70 ಲಕ್ಷ ರೂಪಾಯಿ ಬಗ್ಗೆ ಐಟಿ ಇಲಾಖೆಗೆ ಮಾಹಿತಿಯನ್ನ ನೀಡಲಾಗಿದೆ. ದರ್ಶನ್ ಮನೆಯಲ್ಲಿ 37,40,000 ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಬಳಿಯಲ್ಲಿ 3 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಪ್ರಕರಣದಲ್ಲಿ 30 ಲಕ್ಷ ರೂಪಾಯಿ ಹಂಚಲಾಗಿದೆ ಅನ್ನೋ ಮಾಹಿತಿ ಆರೋಪಿಗಳೇ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಬರೋಬ್ಬರಿ 70 ಲಕ್ಷ ಹಣದ ವಹಿವಾಟು ಈ ಪ್ರಕರಣದಲ್ಲಿ ಆಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಪೊಲೀಸರು ಐಟಿ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಕೂಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಎಂಟ್ರಿ ಕೊಡುತ್ತಾ ಸದ್ಯಕ್ಕಿರುವ ಕುತೂಹಲ ಇದು. ಇದರ ಜೊತೆಗೆ ಆರೋಪಿ ಪವನ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಪತ್ತೆಯಾಗಿತ್ತು. ಕೇಶವ್ ಮೂರ್ತಿಯಿಂದ 5 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ನಿಖಿಲ್ ನಾಯಕ್ ಮತ್ತೋರ್ವ ಆರೋಪಿಯಿಂದ 5 ಲಕ್ಷ ಜಪ್ತಿಯಾಗಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಹೆಸರೇ ವಿಚಿತ್ರ, ಈತನ ಬಳಿಯಿಂದ ಕೂಡ 5 ಲಕ್ಷ ಸೀಸ್. ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಾತ. ಆತನ ಮನೆಯಿಂದ 4,40,000 ನಗದನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಪ್ರದೂಷ್ ಮನೆಯಲ್ಲಿ 5 ಲಕ್ಷ ರೂಪಾಯಿ ಹಣ ಜಪ್ತಿಯಾಗಿದೆ. ಎಲ್ಲಾ ಹಣವೂ ಕೂಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆನೆ ಸಂಬಂಧಪಟ್ಟಿದ್ದು ಅಂತ ಹೇಳೋಕ್ ಸಾಧ್ಯ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲ, ಇದರ ಮೂಲ ಏನು, ಅದನ್ನ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಉದ್ದೇಶ ಏನು, ಎಲ್ಲಿಂದ ತಂದಿದ್ದು, ಯಾರಿಗೆ ಕೊಡೋಕೆ ಇಟ್ಕೊಂಡಿದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಪೊಲೀಸರು ನಡೆಸ್ತಾರೆ. ಇದೇ ಕಾರಣಕ್ಕೆ ಇದೀಗ ಐಟಿ ಎಂಟರ್ ಆಗಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಅವರ ನಿವಾಸದಿಂದ 37,40,000, ಅವ್ರ ಪತ್ನಿ ವಿಜಯಲಕ್ಷ್ಮಿ ಬಳಿಯಲ್ಲಿ 3 ಲಕ್ಷ. ಹಾಗೆ ಈ ಕೊಲೆ ಪ್ರಕರಣದಲ್ಲಿ ತಾವೇ ಆರೋಪಿಗಳು ಅಂತ ಹೇಳಿ ಒಪ್ಕೊಂಡು ಸರೆಂಡರ್ ಆಗಬೇಕು ಅನ್ನೋ ಕಾರಣಕ್ಕೆ ನೀಡಲಾಗಿತ್ತು ಅನ್ನಲಾದ 30 ಲಕ್ಷ. ಹೀಗೆ ಬರೋಬ್ಬರಿ 70 ಲಕ್ಷಕ್ಕೂ ಅಧಿಕ ಹಣದ ವಹಿವಾಟು ಆಗಿರಬಹುದು ಅನ್ನೋ ಮಾಹಿತಿ. ಹೀಗಾಗಿ ಐಟಿ ಎಂಟರ್ ಆಗುತ್ತಾ ಕಾದ್ ನೋಡೋಣ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಐಟಿ ಇಲಾಖೆಗೆ ಪೊಲೀಸರೇ ಮಾಹಿತಿ ನೀಡಿದ್ದಾರೆ ಅಂತ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್. ಹಾಗಾದ್ರೆ ಐಟಿ ಎಂಟರ್ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಈ ಕೇಸ್ನಲ್ಲಿ ಅಂತ? ಸ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು 70 ಲಕ್ಷ ಹಣವನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಲಕ್ಷಕ್ಕೂ ಅಧಿಕ ಹಣವನ್ನು ವಶಪಡಿಸಿಕೊಂಡಿದ್ದೆ ಆದರೆ ಅದಕ್ಕೆ ಅದರ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳುವಂಥದ್ದು ಇರ್ತಕ್ಕಂಥ ರೂಲ್ಸು. ಈ ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಪೊಲೀಸರು 70 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಏನು, ಇನ್ಕಮ್ ಟ್ಯಾಕ್ಸ್ ನಿಯಮಗಳನ್ನು ಮೀರಿ ಅವರು ಏನು ಒಬ್ಬ ವ್ಯಕ್ತಿ 2 ಲಕ್ಷದ ಅಧಿಕ ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಂದ್ರೆ ಅದನ್ನು ಬ್ಯಾಂಕ್ ಟು ಬ್ಯಾಂಕೇ ಮಾಡಬೇಕು. ನಗದುವನ್ನು ಮಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ವ್ಯಕ್ತಿ ಹೊಂದಿರಬೇಕಾಗುತ್ತೆ. ಹೀಗಾಗಿ ದರ್ಶನ್ ಮನೆಯಲ್ಲಿ 37,40,000 ಕ್ಯಾಶ್ ಸಿಗುತ್ತೆ, ಪವಿತ್ರ ಗೌಡ ಮನೆಯಲ್ಲಿ 3 ಲಕ್ಷ ಕ್ಯಾಶ್ ಸಿಗುತ್ತೆ. ಈ ಎಲ್ಲ ಹಣವನ್ನು ನೋಡ್ತಾ ಇದ್ರೆ ಇವರು ಇದಕ್ಕೆ ಸರಿಯಾದಂಥ ಆದಾಯ ತೆರಿಗೆಯನ್ನು ಪಾವತಿ ಮಾಡಿದಾರ ಅಥವಾ ಬೇರೆ ಯಾವುದಾದ್ರೂ ಮೂಲದಿಂದ ಈ ಒಂದು ಹಣವನ್ನು ತರಿಸ್ಕೊಂಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಪೊಲೀಸರು ಮಾಹಿತಿ ನೀಡಿರ್ತಕ್ಕಂಥದ್ದು. ಒಂದು ವೇಳೆ ಈ ಹಣಕ್ಕೆ ಸಂಬಂಧಿಸಿದಂತೆ ಇದು ಈಗಾಗಲೇ ತೆರಿಗೆ ನೀಡಿರ್ತಕ್ಕಂಥ
ತೆರಿಗೆ ಘೋಷಣೆ ಮಾಡಿರ್ತಕ್ಕಂಥ ಹಣ ಅಂತ ಆದರೆ ಅದರಿಂದ ಯಾವುದೇ ಸಮಸ್ಯೆ ಆಗಲ್ಲ. ಒಂದು ವೇಳೆ ಆ ಹಣದ ಮೂಲ ಮತ್ತು ಅದು ತೆರಿಗೆ ಪಾವತಿ ಆಗಿಲ್ಲ ಅನ್ನೋದು ಗೊತ್ತಾದರೆ ನಿಜಕ್ಕೂ ಆದಾಯ ತೆರಿಗೆ ಇಲಾಖೆಯಿಂದಲೂ ದರ್ಶನ್ಗೆ ಸಂಕಷ್ಟ ಎದುರಾಗುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.